ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮೀಪದ ನೆಲ್ಲಿಕಟ್ಟೆಯ ನಾಗಬನವನ್ನ ಅನ್ಯ ಕೋವಿನ ಯುವಕನೊಬ್ಬ ಹಾನಿಗೈದಿದ್ದಾನೆ. ರಾತ್ರಿ ವೇಳೆ ನಾಗಕಟ್ಟೆ ಹಾನಿಗೈದಂತಹ ಯುವಕನನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಈ ಕುರಿತು ಸಮಗ್ರ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಭಕ್ತರು ಒಂದು ಕಡೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾಗವನ ಹಿಂದೂಗಳ ನಂಬಿಕೆ. ನಾಗನನ್ನ ಆರಾಧಿಸೋ ಪವಿತ್ರ ಸ್ಥಳ. ಕರಾವಳಿ ತುಳುನಾಡಿನ ದೈವಸ್ಥಾನ. ಇಂಥ ನಾಗವನದ ಮೇಲೂ ಅನ್ಯ ಕೋಮಿನವರ ಕೆಟ್ಟ ಕಣ್ಣು ಬಿದ್ದಿದೆ. ನೆಲ್ಲಿಕಟ್ಟೆ ನಾಗವನದ ಮೇಲೆ ಕಿಡಿಗೇಡಿ ದಾಳಿ. ಅನ್ಯ ಕೋಮಿನ ಯುವಕನಿಂದ ನಾಗವನಕ್ಕೆ ಹಾನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಯ ಕೋಮಿನ ಯುವಕನೊಬ್ಬ ಅಚಾತುರ್ಯ ಮೆರೆದಿದ್ದಾನೆ. ನೋಡಿ, ಮಹಾಲಿಂಗೇಶ್ವರ ದೇವಸ್ಥಾನ ನೆಲ್ಲಿಕಟ್ಟೆಯ ನಾಗಬನದಲ್ಲಿ ಈ ಅನ್ಯ ಕೋಮಿನ ಯುವಕ ವಿಕೃತಿಯನ್ನ ಮೆರೆದಿದ್ದಾನೆ. ತಡರಾತ್ರಿ ಸುಮಾರು 10:40 ವೇಳೆಗೆ ಮೊಹಮ್ಮದ್ ಸಲಾಂ ಎಂಬಾತ ನೆಲ್ಲಿಕಟ್ಟೆಯಲ್ಲಿರುವ ನಾಗಬನದ ಬಳಿ ಬಂದಿದ್ದಾನೆ. ಹಿಂದೂಗಳ ನಂಬಿಕೆಯ ನಾಗಬನವನ್ನ ಹಾನಿಗೊಳಿಸಿದ್ದಾನೆ. ಏಕಾಏಕಿ ನಾಗಬನದ ಗೇಟ್ ಮುರಿದು ಬನದ ಒಳ ನುಗ್ಗಿ ಅಲ್ಲಿನ ವಸ್ತುಗಳಿಗೆ ಹಾನಿ ಮಾಡಿದ್ದಾನೆ. ಕೂಡಲೇ ಸ್ಥಳೀಯರು ಮೊಹಮ್ಮದ್ ಸಲಾಂನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿ ಮೊಹಮ್ಮದ್ ಸಲಾಂನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಗಾಂಜಾ ಅಮಲಿನಲ್ಲಿ ಇದ್ದಾಗಲೇ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಆದ್ರೆ ಈ ಹಿಂದೆಯೂ ಮೊಹಮ್ಮದ್ ಸಲಾಂ ಬೇರೆ ಕಡೆ ಇದೇ ರೀತಿ ಹಿಂದೂ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದನಂತೆ. ಸೂಕ್ತ ಕ್ರಮ ಕೈಗೊಂಡು ತನಿಖೆ ನಡೆಸಬೇಕೆಂದು ಭಕ್ತರು ಆಗ್ರಹಿಸಿದ್ದಾರೆ. ಅನುಮಾನಸ್ಥ ಒಬ್ಬ ವ್ಯಕ್ತಿ ನಮ್ಮ ನೆಲ್ಲಿಕಟ್ಟೆ ನಾಗಸನ್ನಿಧಿಗೆ ಬಂದು ಒಳಗಡೆ ಪ್ರವೇಶ ಇಲ್ಲ ಯಾರಿಗೂ ಕೂಡ, ಅಕ್ರಮ ಪ್ರವೇಶ ಮಾಡಿ ಅಲ್ಲಿದ್ದಂಥ ಮೆಸ್ಸುಗಳನ್ನೆಲ್ಲ ಎಳೆದು ಬಿಸಾಡಿ ಮತ್ತು ಇಲ್ಲಿ ಕಾಣಿಕೆ ಡಬ್ಬಿಯಲ್ಲಿರುವಂಥ ಕಾಣಿಕೆಯನ್ನು ಕೂಡ ಕಳವು ಮಾಡಿ ಎಲ್ಲ ಇಲ್ಲಿ ಏನೆಲ್ಲ ಮಾಡಿ ಹೋಗಿದ್ದಾನೆ. ನಾಗಬನ ತುಳುನಾಡು ಕರಾವಳಿ ಭಾಗದ ದೈವಸ್ಥಾನ. ಇಂಥ ದೈವಸ್ಥಾನವನ್ನ ಕಿಡಿಗೇಡಿಗಳು ಅದ್ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದೇ ನಿಗೂಢವಾಗಿದೆ. ಮೊಹಮ್ಮದ್ ಸಲಾಂನನ್ನ ತನಿಖೆ ಬಳಿಕ ಎಲ್ಲ ಸತ್ಯ ಹೊರಬೀಳಲಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮೀಪದ ನೆಲ್ಲಿಕಟ್ಟೆಯ ನಾಗಬನವನ್ನ ಅನ್ಯ ಕೋವಿನ ಯುವಕನೊಬ್ಬ ಹಾನಿಗೈದಿದ್ದಾನೆ. ರಾತ್ರಿ ವೇಳೆ ನಾಗಕಟ್ಟೆ ಹಾನಿಗೈದಂತಹ ಯುವಕನನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಈ ಕುರಿತು ಸಮಗ್ರ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಭಕ್ತರು ಒಂದು ಕಡೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾಗವನ ಹಿಂದೂಗಳ ನಂಬಿಕೆ. ನಾಗನನ್ನ ಆರಾಧಿಸೋ ಪವಿತ್ರ ಸ್ಥಳ. ಕರಾವಳಿ ತುಳುನಾಡಿನ ದೈವಸ್ಥಾನ. ಇಂಥ ನಾಗವನದ ಮೇಲೂ ಅನ್ಯ ಕೋಮಿನವರ ಕೆಟ್ಟ ಕಣ್ಣು ಬಿದ್ದಿದೆ. ನೆಲ್ಲಿಕಟ್ಟೆ ನಾಗವನದ ಮೇಲೆ ಕಿಡಿಗೇಡಿ ದಾಳಿ. ಅನ್ಯ ಕೋಮಿನ ಯುವಕನಿಂದ ನಾಗವನಕ್ಕೆ ಹಾನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಯ ಕೋಮಿನ ಯುವಕನೊಬ್ಬ ಅಚಾತುರ್ಯ ಮೆರೆದಿದ್ದಾನೆ. ನೋಡಿ, ಮಹಾಲಿಂಗೇಶ್ವರ ದೇವಸ್ಥಾನ ನೆಲ್ಲಿಕಟ್ಟೆಯ ನಾಗಬನದಲ್ಲಿ ಈ ಅನ್ಯ ಕೋಮಿನ ಯುವಕ ವಿಕೃತಿಯನ್ನ ಮೆರೆದಿದ್ದಾನೆ. ತಡರಾತ್ರಿ ಸುಮಾರು 10:40 ವೇಳೆಗೆ ಮೊಹಮ್ಮದ್ ಸಲಾಂ ಎಂಬಾತ ನೆಲ್ಲಿಕಟ್ಟೆಯಲ್ಲಿರುವ ನಾಗಬನದ ಬಳಿ ಬಂದಿದ್ದಾನೆ. ಹಿಂದೂಗಳ ನಂಬಿಕೆಯ ನಾಗಬನವನ್ನ ಹಾನಿಗೊಳಿಸಿದ್ದಾನೆ. ಏಕಾಏಕಿ ನಾಗಬನದ ಗೇಟ್ ಮುರಿದು ಬನದ ಒಳ ನುಗ್ಗಿ ಅಲ್ಲಿನ ವಸ್ತುಗಳಿಗೆ ಹಾನಿ ಮಾಡಿದ್ದಾನೆ. ಕೂಡಲೇ ಸ್ಥಳೀಯರು ಮೊಹಮ್ಮದ್ ಸಲಾಂನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿ ಮೊಹಮ್ಮದ್ ಸಲಾಂನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಗಾಂಜಾ ಅಮಲಿನಲ್ಲಿ ಇದ್ದಾಗಲೇ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಆದ್ರೆ ಈ ಹಿಂದೆಯೂ ಮೊಹಮ್ಮದ್ ಸಲಾಂ ಬೇರೆ ಕಡೆ ಇದೇ ರೀತಿ ಹಿಂದೂ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದನಂತೆ. ಸೂಕ್ತ ಕ್ರಮ ಕೈಗೊಂಡು ತನಿಖೆ ನಡೆಸಬೇಕೆಂದು ಭಕ್ತರು ಆಗ್ರಹಿಸಿದ್ದಾರೆ. ಅನುಮಾನಸ್ಥ ಒಬ್ಬ ವ್ಯಕ್ತಿ ನಮ್ಮ ನೆಲ್ಲಿಕಟ್ಟೆ ನಾಗಸನ್ನಿಧಿಗೆ ಬಂದು ಒಳಗಡೆ ಪ್ರವೇಶ ಇಲ್ಲ ಯಾರಿಗೂ ಕೂಡ, ಅಕ್ರಮ ಪ್ರವೇಶ ಮಾಡಿ
ಅಲ್ಲಿದ್ದಂಥ ಮೆಸ್ಸುಗಳನ್ನೆಲ್ಲ ಎಳೆದು ಬಿಸಾಡಿ ಮತ್ತು ಇಲ್ಲಿ ಕಾಣಿಕೆ ಡಬ್ಬಿಯಲ್ಲಿರುವಂಥ ಕಾಣಿಕೆಯನ್ನು ಕೂಡ ಕಳವು ಮಾಡಿ ಎಲ್ಲ ಇಲ್ಲಿ ಏನೆಲ್ಲ ಮಾಡಿ ಹೋಗಿದ್ದಾನೆ. ನಾಗಬನ ತುಳುನಾಡು ಕರಾವಳಿ ಭಾಗದ ದೈವಸ್ಥಾನ. ಇಂಥ ದೈವಸ್ಥಾನವನ್ನ ಕಿಡಿಗೇಡಿಗಳು ಅದ್ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದೇ ನಿಗೂಢವಾಗಿದೆ. ಮೊಹಮ್ಮದ್ ಸಲಾಂನನ್ನ ತನಿಖೆ ಬಳಿಕ ಎಲ್ಲ ಸತ್ಯ ಹೊರಬೀಳಲಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮೀಪದ ನೆಲ್ಲಿಕಟ್ಟೆಯ ನಾಗಬನವನ್ನ ಅನ್ಯ ಕೋವಿನ ಯುವಕನೊಬ್ಬ ಹಾನಿಗೈದಿದ್ದಾನೆ. ರಾತ್ರಿ ವೇಳೆ ನಾಗಕಟ್ಟೆ ಹಾನಿಗೈದಂತಹ ಯುವಕನನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಈ ಕುರಿತು ಸಮಗ್ರ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಭಕ್ತರು ಒಂದು ಕಡೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾಗವನ ಹಿಂದೂಗಳ ನಂಬಿಕೆ. ನಾಗನನ್ನ ಆರಾಧಿಸೋ ಪವಿತ್ರ ಸ್ಥಳ, ಕರಾವಳಿ ತುಳುನಾಡಿನ ದೈವಸ್ಥಾನ. ಇಂಥ ನಾಗವನದ ಮೇಲೂ ಅನ್ಯ ಕೋಮಿನವರ ಕೆಟ್ಟ ಕಣ್ಣು ಬಿದ್ದಿದೆ. ನೆಲ್ಲಿಕಟ್ಟಿ ನಾಗವನದ ಮೇಲೆ ಕಿಡಿಗೇಡಿ ದಾಳಿ. ಅನ್ಯ ಕೋಮಿನ ಯುವಕನಿಂದ ನಾಗವನಕ್ಕೆ ಹಾನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಯ ಕೋಮಿನ ಯುವಕನೊಬ್ಬ ಅಚಾತುರ್ಯ ಮೆರೆದಿದ್ದಾನೆ. ನೋಡಿ, ಮಲಿಂಗೇಶ್ವರ ದೇವಸ್ಥಾನ ನೆಲ್ಲಿಕಟ್ಟೆಯ ನಾಗಬನದಲ್ಲಿ ಈ ಅನ್ಯ ಕೋಮಿನ ಯುವಕ ವಿಕೃತಿಯನ್ನ ಮೆರೆದಿದ್ದಾನೆ. ತಡರಾತ್ರಿ ಸುಮಾರು 10:40 ವೇಳೆಗೆ ಮೊಹಮ್ಮದ್ ಸಲಾಂ ಎಂಬಾತ ನೆಲ್ಲಿಕಟ್ಟೆಯಲ್ಲಿರುವ ನಾಗಬನದ ಬಳಿ ಬಂದಿದ್ದಾನೆ. ಹಿಂದೂಗಳ ನಂಬಿಕೆಯ ನಾಗಬನವನ್ನ ಹಾನಿಗೊಳಿಸಿದ್ದಾನೆ. ಏಕಾಏಕಿ ನಾಗಬನದ ಗೇಟ್ ಮುರಿದು ಬನದ ಒಳ ನುಗ್ಗಿ ಅಲ್ಲಿನ ವಸ್ತುಗಳಿಗೆ ಹಾನಿ ಮಾಡಿದ್ದಾನೆ. ಕೂಡಲೇ ಸ್ಥಳೀಯರು ಮೊಹಮ್ಮದ್ ಸಲಾಂನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿ ಮೊಹಮ್ಮದ್ ಸಲಾಂನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಗಾಂಜಾ ಅಮಲಿನಲ್ಲಿ ಇದ್ದಾಗಲೇ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಆದರೆ ಈ ಹಿಂದೆಯೂ ಮೊಹಮ್ಮದ್ ಸಲಾಂ ಬೇರೆ ಕಡೆ ಇದೇ ರೀತಿ ಹಿಂದೂ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದನಂತೆ. ಸೂಕ್ತ ಕ್ರಮ ಕೈಗೊಂಡು ತನಿಖೆ ನಡೆಸಬೇಕೆಂದು ಭಕ್ತರು ಆಗ್ರಹಿಸಿದ್ದಾರೆ. ಅನುಮಾನಸ್ಥ ಒಬ್ಬ ವ್ಯಕ್ತಿ ನಮ್ಮ ನೆಲ್ಲಿಕಟ್ಟೆ ನಾಗ ಸನ್ನಿಧಿಗೆ ಬಂದು ಒಳಗಡೆ ಪ್ರವೇಶ ಇಲ್ಲ ಯಾರಿಗೂ ಕೂಡ, ಅಕ್ರಮ ಪ್ರವೇಶ ಮಾಡಿ ಅಲ್ಲಿದ್ದಂಥ ಮೆಸ್ಸುಗಳನ್ನೆಲ್ಲ ಎಳೆದು ಬಿಸಾಡಿ ಮತ್ತು ಇಲ್ಲಿ ಕಾಣಿಕೆ ಡಬ್ಬಿಯಲ್ಲಿರುವಂಥ ಕಾಣಿಕೆಯನ್ನು ಕೂಡ ಕಳವು ಮಾಡಿ ಎಲ್ಲ ಇಲ್ಲಿ ಏನೆಲ್ಲ ಮಾಡಿ ಹೋಗಿದ್ದಾನೆ. ನಾಗಬನ ತುಳುನಾಡು ಕರಾವಳಿ ಭಾಗದ ದೈವಸ್ಥಾನ. ಇಂಥ ದೈವಸ್ಥಾನವನ್ನ ಕಿಡಿಗೇಡಿಗಳು ಅದ್ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದೇ ನಿಗೂಢವಾಗಿದೆ. ಮೊಹಮ್ಮದ್ ಸಲಾಂನನ್ನ ತನಿಖೆ ಬಳಿಕ ಎಲ್ಲ ಸತ್ಯ ಹೊರಬೀಳಲಿದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮೀಪದ ನೆಲ್ಲಿಕಟ್ಟೆಯ ನಾಗಬನವನ್ನ ಅನ್ಯ ಕೋವಿನ ಯುವಕನೊಬ್ಬ ಹಾನಿಗೈದಿದ್ದಾನೆ. ರಾತ್ರಿ ವೇಳೆ ನಾಗಕಟ್ಟೆ ಹಾನಿಗೈದಂತಹ ಯುವಕನನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಈ ಕುರಿತು ಸಮಗ್ರ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಭಕ್ತರು ಒಂದು ಕಡೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾಗವನ ಹಿಂದೂಗಳ ನಂಬಿಕೆ. ನಾಗನನ್ನ ಆರಾಧಿಸೋ ಪವಿತ್ರ ಸ್ಥಳ, ಕರಾವಳಿ ತುಳುನಾಡಿನ ದೈವಸ್ಥಾನ. ಇಂಥ ನಾಗವನದ ಮೇಲೂ ಅನ್ಯ ಕೋಮಿನವರ ಕೆಟ್ಟ ಕಣ್ಣು ಬಿದ್ದಿದೆ. ನೆಲ್ಲಿಕಟ್ಟಿ ನಾಗವನದ ಮೇಲೆ ಕಿಡಿಗೇಡಿ ದಾಳಿ. ಅನ್ಯ ಕೋಮಿನ ಯುವಕನಿಂದ ನಾಗಬನಕ್ಕೆ ಹಾನಿ. ದಕ್ಷಿಣ ಕನ್ನಡ